ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕೂಡ 80ನೇ ವರ್ಷದ ಸ್ವತಂತ್ರ ಉತ್ಸವವನ್ನು ಸಾಂಗವಾಗಿ ನೆರವೇರಿಸಲು ನಮ್ಮ ಮಾಜಿ ಸೈನಿಕರು ಹಾಗೂ ಕಾರ್ಗಿಲ್ ಹೋರಾಟಗಾರರಾದಂಥ ಸ್ಥಳೀಯರು ಆದಂಥ ನಮ್ಮೆಲ್ಲರ ಮಿತ್ರ ಮಣಿಗಂಡರವರನ್ನು ಮುಖ್ಯವಾಗಿ ಅತಿಥಿಗಳನ್ನು ಬರಮಾಡಿಕೊಳ್ಳಲು ಆಹ್ವಾನಿಸುತ್ತಿದ್ದೇವೆ. ತಾವುಗಳು ದಯವಿಟ್ಟು ಅತಿಥಿಗಳನ್ನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿರುವ ಆಯೋಜಿಸಿರುವ ಭಾಜಪದ OBC ಘಟಕದ ಆಡಳಿತ ಮಂಡಳಿ ಮತ್ತು ಎಲ್ಲ ಸಹೋದರರು ನಾನು ಫಸ್ಟ್ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಗೌರವ ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಇವತ್ತಿನ ದಿವಸ ನಮಗೆ ಏನು ನೆನಪು ಬರ್ತದೆ ಅಂದರೆ, ನಮಗೆ ಈ ಸ್ವತಂತ್ರ ಹೇಗೆ ಸಿಕ್ತು ಎಂಬುದು ನಮಗೆ ಒಂದು ನೆನಪು ಬರ್ತದೆ. ಎಷ್ಟು ತ್ಯಾಗ ಮತ್ತು ಎಷ್ಟು ಒತ್ತರ್ಮೆ, ಯೂನಿಟಿಯಿಂದ ಇದು ಸಿಕ್ಕಿರೋದಂಥ ನಮ್ಮದು ನೆನಪು ಪಡ್ಕೊಳ್ಬೇಕಾಗತ್ತೆ. ಏಕೆಂದರೆ ನಮ್ಮ ಬ್ರಿಟಿಷರು ಇದನ್ನು ಇಲ್ಲಿಂದ ಹೋಗುವಾಗ ನಮ್ಮಲ್ಲಿ ಆ ಭೇದ ಭಾವ ಒಂದು ಬೀಜವನ್ನು ನಟ್ಟು ಹೋಗಿದ್ದಾರೆ. ಅದು ಈಗ ದೊಡ್ಡ ಮರವಾಗಿ ಬೆಳೆದು ಇದೆ. ನಮಗೆ ನಮ್ಮ ದೇಶ ಇನ್ನು ಮುಂದಕ್ಕೆ ಈ ಸ್ವತಂತ್ರ ಇನ್ನೂ ನಮ್ಮಲ್ಲಿ ಇರಬೇಕು ಅಂತ ಹೇಳಿದರೆ, ನಾವು ಈ ಭೇದ ಭಾವವನ್ನು ಫಸ್ಟು ನಾವು ನಾಶಕಲಿಸಬೇಕು. ಅದು ನಮ್ಮ ಕೈಯಲ್ಲಿರೋದು. ನಾವೆಲ್ಲ ಒಂದು ಒತ್ತರ್ಮೆಯಲ್ಲಿ, ಒಂದು ಯೂನಿಟಿಯಲ್ಲಿ, ಒಂದು ನಿಷ್ಠೆಯಿಂದ, ನಿಯತ್ತಿಂದ ನಮ್ಮ ದಿನನಿತ್ಯ ಕೆಲಸವನ್ನು ಮಾಡಿದರೆ ಸಾಕು, ನಾವು ನಮ್ಮ ಈ ಸ್ವಾತಂತ್ರ್ಯವನ್ನು ಕಾಪಾಡ್ಬೋದು. ನಮ್ಮ ಸೇನೆ ಅವರ ಜೀವವನ್ನು ತ್ಯಾಗ ಮಾಡಿ ಅಲ್ಲಿ ನಮ್ಮನ್ನು ಗಡಿಯಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಟೈಮ್ ನಮ್ಮ ಡ್ಯೂಟಿ ಇದೆ, ನಾವು ಇಲ್ಲಿ ನಮ್ಮ ಸ್ವಂತ ವೃತ್ತಿಯಲ್ಲಿ, ನಾವು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ನಾವು ಮಾಡುವಂಥ ಕೆಲಸದಲ್ಲಿ ನಿಯತ್ತಿಂದ ಒಂದು ದೇಶದ ಭಕ್ತಿಯಿಂದ ಮಾಡಿದರೆ ಸಾಕು, ನಮ್ಮ ದೇಶ ಇನ್ನು ಮುಂದೆ ಬರೋದಲ್ಲಿ ಏನೂ ಚಿಂತೆ ಇಲ್ಲ. ಈ ಎರಡು ಮಾತನ್ನು ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಈ ಸ್ವತಂತ್ರ ದಿವಸನ ಆಚಾರ್ಯ ಶುಭಾಶಯನ ಕೋರ್ತಾ ನಾನು ಎರಡು ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್. 80ನೆಯ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಾನೊಬ್ಬ ಮಾಜಿ ಸೈನಿಕನಾಗಿ ಇಂದು ನನ್ನನ್ನು ಈ ಒಂದು ಶುಭ ಕಾರ್ಯಕ್ರಮ ಕರೆದು ಮಾತನಾಡಲು ಅವಕಾಶ ಕೊಟ್ಟಿದ್ದೀರಿ. ಇದಕ್ಕೆ ನಮಗೆ ತುಂಬ ಗೌರವ ಅನಿಸ್ತಿದೆ. ನಮ್ಮ ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ದಕ್ಕಿದ್ದಲ್ಲ. ಇದಕ್ಕಾಗಿ ಹಲವಾರು ದೇಶಭಕ್ತರು, ಕ್ರಾಂತಿಕಾರಿಗಳು ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ. ಗಡಿಯಲ್ಲಿ ಹಗಲಿರುಳು, ಚಳಿ ಇರಲಿ, ಸೆಕೆ ಇರಲಿ, ನಮ್ಮ ದೇಶ ಕಾಯುವ ಸೈನಿಕರಿರ್ಬೋದು, ಅವರ ಬಲಿದಾನ ಮತ್ತು ನಾಗರಿಕರ ಶ್ರಮವು ನಮ್ಮ ಈ ಒಂದು ಸ್ವಾತಂತ್ರ್ಯಕ್ಕೆ ಒಂದು ಹೆಸರು ಕೊಟ್ಟಿದೆ. ದೇಶ ಪ್ರೇಮ ಎಂದರೆ ಗಡಿಯಲ್ಲಿ ಹೋರಾಡುವುದು ಅಷ್ಟೇ ಅಲ್ಲ, ನಮ್ಮ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಶಿಸ್ತಿನಿಂದ ಕಾನೂನು ಪಾಲಿಸಿಕೊಂಡು ಪರಿಸರ ರಕ್ಷಣೆ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಅದೇ ದೊಡ್ಡ ದೇಶ ಪ್ರೇಮ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬನ್ನಿ ಎಲ್ಲರೂ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.